ಇರಾನ್ ಇಸ್ರೇಲ್ ಮಧ್ಯೆ ಸಂಘರ್ಷ ಉದ್ವಿಗ್ನ. ಅಮೆರಿಕ ದಾಳಿ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಪ್ರತೀಕಾರ. ಮಿಸೈಲ್ ಡ್ರೋನ್ ಬಳಸಿ ಇರಾನ್ನಿಂದ ಅಟ್ಯಾಕ್. ಅಮೆರಿಕ ಏರ್ ಸ್ಟ್ರೈಕ್ಗೆ ಕೆರಳಿದ ಇರಾನ್ನಿಂದ ಕೌಂಟರ್. ಪದೇ ಪದೇ ಅಮೆರಿಕ ಎಚ್ಚರಿಕೆ ಕೊಟ್ಟರೂ ಇರಾನ್ ಜಗ್ಗುವ ಮಾತೇ ಇಲ್ಲ. ಇದರಿಂದ ನಿನ್ನೆ ತಡರಾತ್ರಿ ಅಮೆರಿಕ ಇರಾನ್ನ ಪ್ರಮುಖ 3 ಅಣು ಸ್ಥಾವರಗಳನ್ನು ಗುರಿಯಾಗಿಸಿ ದಾಳಿ ನಡೆಸಿ ಎಚ್ಚರಿಸಿತ್ತು. ಆದರೂ ಇರಾನ್ ಯುದ್ಧದಿಂದ ಹಿಂದಡಿ ಇಡುವ ಮಾತೇ ಇಲ್ಲ. ಅಮೆರಿಕ ದಾಳಿ ನಡೆಸಿದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಮೇಲೆ ಪ್ರತೀಕಾರದ ದಾಳಿ ನಡೆಸಿದೆ. ಅಮೆರಿಕದ ದಾಳಿಯಿಂದ ಕುಗ್ಗದ ಇರಾನ್ ಇಸ್ರೇಲ್ನ 10ಕ್ಕೂ ಹೆಚ್ಚು ನಗರಗಳ ಮೇಲೆ ಮತ್ತೆ ಕ್ಷಿಪಣಿಗಳನ್ನು ಪ್ರಯೋಗಿಸಿದೆ. ಇಸ್ರೇಲ್ನ ಟೆಲ್ ಅವೀವ್, ಹೈಫಾ, ಜೆರುಸಲೇಂ ಸೇರಿ ಹಲವು ನಗರಗಳ ಮೇಲೆ 50ಕ್ಕೂ ಹೆಚ್ಚು ಮಿಸೈಲ್ ಡ್ರೋನ್ಗಳಿಂದ ದಾಳಿ ನಡೆಸಿದೆ. ಇರಾನ್ ದಾಳಿಗೆ ಕಟ್ಟಡಗಳು ಧ್ವಂಸಗೊಂಡಿವೆ. ಹೈಫಾ ನಗರದಲ್ಲಿ 15ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಹೈಫಾದಲ್ಲಿ ಬೃಹತ್ ಕಟ್ಟಡಗಳಿಗೆ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ಇರಾನ್ ದಾಳಿಗೆ ಅಸ್ಥಿಪಂಜರದಂತಾದ ಇಸ್ರೇಲ್ ಕಟ್ಟಡಗಳು. ಮೊಳಗಿದ ಸೈರನ್, ಬಂಕರ್ಗಳಿಗೆ ಜನ ಸ್ಥಳಾಂತರ. ಇಸ್ರೇಲ್ನ ಪ್ರಮುಖ ನಗರಗಳಾದ ಟೆಲ್ ಅವೀವ್, ಹೈಫಾ, ಜೆರುಸಲೇಂ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಕಟ್ಟಡಗಳ ಮೇಲೆ ದಾಳಿ ನಡೆಸಿದ ಪರಿಣಾಮ ಕಟ್ಟಡಗಳು ನೆಲಕ್ಕುರುಳಿವೆ. ಕಟ್ಟಡಗಳೆಲ್ಲ ಅಸ್ಥಿ ಪಂಜರದಂತಾಗಿವೆ. ಕಟ್ಟಡಗಳ ಅವಶೇಷಗಳಡಿ ಸಿಲುಕಿದ ನಾಗರಿಕರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಇರಾನ್ ದಾಳಿ ಬೆನ್ನಲ್ಲೇ ಇಸ್ರೇಲ್ನಲ್ಲಿ ಸೈರನ್ ಸದ್ದು ಮೊಳಗಿದೆ. ತಮ್ಮ ಪ್ರಜೆಗಳಿಗೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದು, ನೀವಿರುವ ಸ್ಥಳದಲ್ಲಿ ದಾಳಿಯ ನಿರೀಕ್ಷೆ ಇದೆ, ಹೀಗಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಿದೆ. ಅದರಂತೆ ಇಸ್ರೇಲ್ ನಾಗರಿಕರು ಭಯದಲ್ಲೇ ಲಗೇಜ್, ಅಗತ್ಯ ವಸ್ತುಗಳ ಸಮೇತ ಬಂಕರ್ಗಳಿಗೆ ಸ್ಥಳಾಂತರಗೊಂಡಿದ್ದಾರೆ. ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದು, ಅನಗತ್ಯವಾಗಿ ರಸ್ತೆಗಿಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಇವತ್ತು ಬೆಳಗಿನ ಜಾವದಿಂದ ಇಸ್ರೇಲ್ನ 10 ನಗರಗಳ ಮೇಲೆ ಇರಾನ್ ಭೀಕರ ದಾಳಿಯನ್ನ ನಡೆಸಿದೆ. ಈ ದಾಳಿಯಲ್ಲಿ ಸುಮಾರು ಕಟ್ಟಡಗಳು ಧ್ವಂಸಗೊಂಡಿದ್ದಾವೆ. ಕಟ್ಟಡದ ಅವಶೇಷಗಳಡಿ ನೂರಾರು ಜನ ಸಿಲುಕಿಕೊಂಡಿದ್ದಾರೆ. ರಕ್ಷಣಾ ಕಾರ್ಯ ಕೂಡ ನಿರಂತರವಾಗಿ ಮುಂದುವರೆದಿದೆ. ಅದರ ಜೊತೆಗೆ ಹೈಫಾ ನಗರದಲ್ಲಿ ಕೂಡ ಸುಮಾರು 15 ಜನರಿಗೆ ಗಾಯಗಳಾಗಿದ್ದಾವೆ. ಬಂಕರ್ಗಳಲ್ಲಿ ಸಾಕಷ್ಟು ಜನರು ಕೂಡ ಇದೀಗ ಶಿಫ್ಟ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಜನ ರಸ್ತೆಗೆ ಇಳಿಯದಂತೆ ಅಲರ್ಟ್ ಅನ್ನು ಕೂಡ ಮಾಡಲಾಗಿದೆ. ಇಡೀ ಇಸ್ರೇಲಿನಾದ್ಯಂತ ಇದೀಗ ಸೈರನ್ ಮೊಳಗ್ತಾ ಇದೆ. ಏರ್ಪೋರ್ಟ್ ಗುರಿಯಾಗಿಸಿ ಇರಾನ್ ಕ್ಷಿಪಣಿ ದಾಳಿ. ವಾಯು ಪ್ರದೇಶ ಬಂದ್ ಮಾಡಿದ ಇಸ್ರೇಲ್. ಭಾರತೀಯ ಪ್ರಜೆಗಳ ಸ್ಥಳಾಂತರ ರದ್ದು. ಅಮೆರಿಕ ದಾಳಿಯ ಪ್ರತೀಕಾರವಾಗಿ ಇರಾನ್ ಇಸ್ರೇಲ್ನ ಹಲವು ಪ್ರದೇಶಗಳನ್ನು ಗುರಿಯಾಗಿಸಿ ದಾಳಿ ನಡೆಸುತ್ತಿದೆ. ಇಸ್ರೇಲ್ನ ವಾಯುನೆಲೆ ಪ್ರಮುಖ ಬೆನ್ ಗುರಿಯಾನ್ ಏರ್ಪೋರ್ಟ್ ಮೇಲೆ ಕ್ಷಿಪಣಿ ದಾಳಿ ಮಾಡಲಾಗಿದೆ. ಜೈವಿಕ ಸಂಶೋಧನಾ ಕೇಂದ್ರವನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿದೆ. ಇದರಿಂದ ಇಸ್ರೇಲ್ ವಾಯುನೆಲೆಗೆ ಭಾರಿ ಹಾನಿ ಆಗಿದೆ. ಇಸ್ರೇಲ್ ತನ್ನ ವಾಯು ಪ್ರದೇಶವನ್ನು ಬಂದ್ ಮಾಡಿದೆ. ಇರಾನ್ ಜೊತೆಗೆ ರಷ್ಯಾ ದಾಳಿ ಭೀತಿಯಿಂದ ವಾಯು ಪ್ರದೇಶ ಬಂದ್ ಮಾಡಿಕೊಂಡಿದೆ. ದಾಳಿ ಭೀತಿಯಿಂದ ಇಸ್ರೇಲ್ ತನ್ನ ವಾಯು ಪ್ರದೇಶ ಬಂದ್ ಮಾಡಿಕೊಂಡಿದೆ. ಹೀಗಾಗಿ ಯುದ್ಧ ಪೀಡಿತ ಪ್ರದೇಶದಿಂದ ಭಾರತೀಯರನ್ನು ಸ್ಥಳಾಂತರ ಮಾಡುವ ಆಪರೇಷನ್ ಸಿಂಧು ಕಾರ್ಯಕ್ಕೆ ಅಡ್ಡಿಯಾಗಿದೆ. ಇರಾನ್ ಮತ್ತು ಇಸ್ರೇಲ್ನಿಂದ ಭಾರತೀಯರ ಸ್ಥಳಾಂತರ ಕಾರ್ಯವನ್ನು ರದ್ದು ಮಾಡಲಾಗಿದೆ. ವಿಶ್ವಸಂಸ್ಥೆ ಮೊರೆ ಹೋದ ಇರಾನ್. ಶಾಂತಿ ಮಾತುಕತೆಗೆ ಮುಂದಾಗಿ ಎಂದ ವಿಶ್ವಸಂಸ್ಥೆ. ಅಮೆರಿಕ ಏರ್ ಸ್ಟ್ರೈಕ್ ನಿಂದ ಕಂಗೆಟ್ಟಿ ಹೋಗಿರುವ ಇರಾನ್ ವಿಶ್ವಸಂಸ್ಥೆಯ ಮೊರೆ ಹೋಗಿದೆ. ತುರ್ತು ಸಭೆ ಕರೆಯಲು ಇರಾನ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಮನವಿ ಮಾಡಿದೆ. ಇತ ಇರಾನ್ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿರುವ ಅಮೆರಿಕ ದಾಳಿಯಿಂದ ವಿಶ್ವಸಂಸ್ಥೆ ಕಳವಳ ವ್ಯಕ್ತಪಡಿಸಿದೆ. ಇರಾನ್ ವಿರುದ್ಧ ಅಮೆರಿಕ ನಡೆಸಿದ ಬಲ ಪ್ರಯೋಗದಿಂದ ತಾನು ತೀವ್ರವಾಗಿ ಗಾಬರಿಗೊಂಡಿದ್ದೇನೆ. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಉದ್ವಿಗ್ನತೆಯನ್ನು ಕಡಿಮೆ ಮಾಡಲು ಮತ್ತು ವಿಶ್ವಸಂಸ್ಥೆಯ ಚಾರ್ಟರ್ ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ಇತರ ನಿಯಮಗಳ ಅಡಿಯಲ್ಲಿ ತಮ್ಮ ಬಾಧ್ಯತೆಗಳನ್ನು ಎತ್ತಿ ಹಿಡಿಯಲು ನಾನು ಕರೆ ನೀಡುತ್ತೇನೆ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಶಾಂತಿ ಮಾತುಕತೆಗೆ ಮುಂದಾಗಿ ಎಂದು ತಿಳಿಸಿದೆ. ಅಮೆರಿಕ ದಾಳಿ ಬೆನ್ನಲ್ಲೇ ಇರಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸಿದೆ. ಇದು ಯುದ್ಧ ಮುಂದುವರೆದ ಭಾಗವಾಗಲಿದೆ. ಇರಾನ್ ಪರವಾಗಿ ರಷ್ಯಾ ಮತ್ತು ಚೀನಾ ಪರೋಕ್ಷವಾಗಿ ನಿಲ್ಲುವ ಸಾಧ್ಯತೆ ಇದೆ. 3ನೇ ಮಹಾಯುದ್ಧವಾಗುವ ಸಾಧ್ಯತೆ ಇಲ್ಲದಿದ್ರೂ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಹೊಡೆತವನ್ನು ಕೂಡ ಎದುರಿಸಬೇಕಾಗುತ್ತದೆ ಎಂದು ನಿವೃತ್ತ ಕರ್ನಲ್ ವೆಂಕಟೇಶ್ ನಾಯ್ಕ್ ಅಭಿಪ್ರಾಯ ಪಟ್ಟಿದ್ದಾರೆ. 3ನೇ ಮಹಾಯುದ್ಧ ಆಗೋದು ಚಾನ್ಸಸ್ಸು ಭಾಳಷ್ಟು ಕಡಿಮೆ. ವೇಮೆಂಟ್ ಮಾಡಿ ಬಂಬಾರ್ಡ್ಮೆಂಟ್ ಟು ಆ್ಯಂಡ್ ಫ್ರೋ ಆಗ್ತದೆ. ಇರಾನ್ ಮೇಲೆ ಇಸ್ರೇಲ್ ಮೇಲೆ ಇರಾನು. ಈಗ ಇಸ್ರೇಲ್ನ ನೀವು ಕಂಪ್ಲೀಟ್ಲಿ ನಾಶ ಮಾಡಿದ್ರಿ ಅಥವಾ ಸಾಕಷ್ಟು ಎಕನಾಮಿಕಲಿ ಡಿಸ್ಟ್ರಾಯ್ ಮಾಡಿದ್ರಿ ಅಂತಂದರೆ ಅವ್ರಿಗೆ ಎಕನಾಮಿಕಲಿ ಕೋಪಪ್ ಮಾಡಬೇಕಲ್ಲ. ನೀವು ಐರನ್ ಡೋಮ್ ಸಿಸ್ಟಮ್ ಆಗಲಿ, ಏರ್ ಡಿಫೆನ್ಸ್ ಸಿಸ್ಟಮ್ ಆಗಲಿ, ಕೌಂಟರ್ ಇಂಟರ್ಸೆಪ್ಟರ್ ನೀವು ಏನು ಫೈರ್ ಮಾಡ್ತಾರೆ ಅದರ 10% ಕಾಸ್ಟ್ ಇದೆ. 1:10 ರೇಷಿಯೋದಾಗ ಇಂಟರ್ಸೆಪ್ಟರ್ ಕಾಸ್ಟ್ ಇದೆ. ಬಟ್ ಎಕನಾಮಿಕಲಿ ಇರಾನ್ ಮಾತ್ರ ಸಸ್ಟೈನ್ ಮಾಡ್ತದೆ.
ಇಸ್ರೇಲಿಗೆ ಮಾತ್ರ ಮುಂದಿನ ದಿನಗಳಲ್ಲಿ ಎಕನಾಮಿಕಲಿ ಅಮೇರಿಕ ಸಪೋರ್ಟ್ ಮಾಡಲಿಲ್ಲಪ್ಪ ಅಂತಂದ್ರೆ ಭಾಳಷ್ಟು ಕಷ್ಟ ಅದು. ನಮಗಷ್ಟು ಇಂಡಿಯಾಕ್ಕೆ ಅಷ್ಟಲ್ಲ, ಎಲ್ಲ ಕಂಟ್ರಿಗಳಿಗೆ ಇದು ಆಗುತ್ತೆ. ಮುಂದಿನ ದಿನಗಳಲ್ಲಿ ಇದೆಲ್ಲ ಎಕನಾಮಿಕಲಿ ಡೆವಲಪ್ ಇದ್ದರೆ ನೀನು ಮಿಸಾಲೆ ಮಾಡ್ಬೋದು, ಏನು ಮಾಡ್ಬೋದು. ಎಕನಾಮಿಕಲಿ ಕೊಲಾಪ್ಸ್ ಆದರೆ ನೀವು ಏನು ಮಾಡೋಕ್ಕಾಗೋದಿಲ್ಲ, ಒಂದು ಆರ್ಮಿನ ಮೇಂಟೈನ್ ಮಾಡೋಕ್ಕೆ ಸಹ ಆಗೋದಿಲ್ಲ. ಒಟ್ಟಾರೆ ಮಧ್ಯಪ್ರಾಚ್ಯದಲ್ಲಿ ದಿನೇ ದಿನೇ ಯುದ್ಧ ಸ್ಥಿತಿ ಉಲ್ಬಣವಾಗುತ್ತಿದ್ದು, ಈ ಮಧ್ಯೆ 3ನೇ ರಾಷ್ಟ್ರವಾಗಿ ಅಮೆರಿಕವು ಎಂಟ್ರಿ ಕೊಟ್ಟಿದೆ. ಈ ಉದ್ವಿಗ್ನತೆಗೆ ಯಾವಾಗ ವಿರಾಮ ಬೀಳುತ್ತೋ ನೋಡಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.